ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ಇವತ್ತು 32ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 32. ಯೇ ತ್ವೇತದಭ್ಯಸೂಯಂತಹ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನ ಚೇತಸಃ. ಅನುವಾದ: ಆದರೆ ಯಾವ ಮನುಷ್ಯರು ನನ್ನಲ್ಲಿ ದೋಷಾರೋಪಣೆ ಮಾಡುತ್ತಾ ನನ್ನ ಈ ಸಿದ್ಧಾಂತಕ್ಕನುಸಾರವಾಗಿ ನಡೆಯುವುದಿಲ್ಲವೋ ಆ ಮೂರ್ಖರನ್ನು ನೀನು ಸಮಸ್ತ ಜ್ಞಾನಗಳಲ್ಲಿ ಮೋಹಿತರು ಮತ್ತು ನಷ್ಟ ಹೊಂದಿದವರೆಂದು ತಿಳಿದುಕೋ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಭಗವಂತ ಹಿಂದಿನ ಶ್ಲೋಕದಲ್ಲಿ ತಾನು ಹೇಳಿರೋ ಹಾಗೆ ಯಾರು ನಡ್ಕೊಳ್ತಾರೋ ಅಥವಾ ಅನುಷ್ಠಾನವನ್ನ ಮಾಡ್ತಾರೋ ಅವರಿಗೆ ಫಲವನ್ನ ನಾನು ಕೊಡ್ತೀನಿ. ಅಂದ್ರೆ ಅವರು ತಮ್ಮ ಸಂಪೂರ್ಣ ಕರ್ಮಗಳಿಂದಾನೇ ಬಿಡುಗಡೆ ಹೊಂತಾರೆ. ಅಂದ್ರೆ ಏನು, ಜನನ ಮರಣ ಚಕ್ರದಲ್ಲಿ ಇನ್ನು ಅವರು ಬರೋ ಹಾಗಿಲ್ಲ, ಅಂದ್ರೆ ಅದರಿಂದ ಮುಕ್ತಿಯನ್ನ ಹೊಂದುತ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾನಲ್ಲ. ಈಗ ಫಲವನ್ನ ಹೇಳಿದ ಮೇಲೆ ಆ ರೀತಿ ಯಾರು ನಡ್ಕೊಳ್ದೆ ಇರ್ತಾರೋ ಅದರಿಂದ ಏನು ಹಾನಿ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ತಿಳಿಸ್ತಾನೆ. ಅಂದರೆ ಮೊದಲು ಅದರಿಂದ ನಮಗೆ ಏನು ಫಲ ಬರುತ್ತೆ ಅಂತ ಹೇಳ್ದ. ಈಗ ಹಾಗೆ ನಡ್ಕೊಳ್ದೇ ಇದ್ರೆ ಏನಾಗುತ್ತೆ ಅದನ್ನು ಕೂಡ ಹೇಳ್ತಾ ಇದ್ದಾನೆ. ಏನು ಹೇಳ್ತಾನೆ ಅಂತಂದರೆ, ಯಾವ ಮನುಷ್ಯರು ನನ್ನಲ್ಲಿ ದೋಷಾರೋಪಣೆ ಮಾಡ್ತಾರೋ, ಅಂದರೆ ನಾನು ಹೀಗೆ ನಾನು ಹಾಗೆ ಅಂತ ನನ್ನ ಮೇಲೆ ಇಲ್ಲ ಸಲ್ಲದ್ದು ಹೇಳ್ತಾರೋ, ನಾನು ಭಗವಂತನೇ ಅಲ್ಲ, ಇವನು ಮಾಡ್ತಾ ಇರೋದೆಲ್ಲ ನಿಜ ಅಲ್ಲ, ಹಾಗೆ ಹೀಗೆ ಏನಾದರೂ ಬೇಕಾದರೂ ಹೇಳ್ಕೋಬೋದು. ಅದನ್ನು ದೋಷಾರೋಪಣೆ ಮಾಡೋದು, ಆ ರೀತಿ ಮಾಡ್ತಾ ನನ್ನ ಸಿದ್ಧಾಂತಕ್ಕನುಸಾರವಾಗಿ ಯಾರು ನಡ್ಕೊಳ್ಳೋದಿಲ್ವೋ ಅಂಥ ಮೂರ್ಖರನ್ನು ನೀನು ಎಲ್ಲ ಜ್ಞಾನಗಳಲ್ಲೂ ಕೂಡ ಮೋಹಿತರು ಅಂತ ತಿಳ್ಕೊ. ಅಂದರೆ ಜ್ಞಾನದಲ್ಲಿ ಮೋಹ ಇರೋರು ಅಂತ ತಿಳ್ಕೊ ನೀನು, ಮತ್ತೆ ನಷ್ಟವನ್ನ ಹೊಂದಿದವರು ಅಂತ ತಿಳ್ಕೊ ಅಂತ ಅಂದ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅತಿಯಾಗಿ ಜ್ಞಾನ ಇರೋರು ಒಂದು ವಿಚಿತ್ರವಾಗಿ ನಡ್ಕೊಳ್ತಾರೆ. ಅಂದರೆ ಅವ್ರಿಗೆ ನಮಗೆಲ್ಲ ಗೊತ್ತಿದೆ ಅಂತ ಭಗವಂತನನ್ನೇ ನಾವು ಮೀರಿರೋರು ಅನ್ನೋ ರೀತಿ ಮಾತಾಡ್ತಾರವರು. ಅದಕ್ಕೋಸ್ಕರ ಅಂಥವರು ಜ್ಞಾನಗಳಲ್ಲಿ ಮೋಹಿತರಾಗಿದ್ದಾರೆ ಮತ್ತು ನಷ್ಟವನ್ನು ಹೊಂದಿದವರು ಅಂತ ತಿಳ್ಕೊ ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಈಗ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಪ್ರಶ್ನೆ ಏನು ಅಂತಂದರೆ, ತು ಪದದ ಭಾವ ಏನು ಅಂತ. ಅಂದರೆ ತು ಅಂದರೆ ಆದರೆ ಅಂತ ಹೇಳಿದಾರಲ್ಲ, ಇದಕ್ಕೆ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇದಕ್ಕೆ ಅರ್ಥ ಏನು? ಹಿಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡಿರುವಂತಹ ಸಾಧಕರಿಗಿಂತ, ಅಂದರೆ ಹಿಂದಿನ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾರೆ, ಯಾರು ನನ್ನಲ್ಲಿ ಚಿತ್ತವನ್ನು ಇಟ್ಟು ಸಂಪೂರ್ಣ ಕರ್ಮಗಳನ್ನು ನನಗೆ ಸಮರ್ಪಣೆ ಮಾಡಿ ಆಶಾರಹಿತನಾಗಿ ಮಮತಾರಹಿತನಾಗಿ ಸಂತಾಪರಹಿತನಾಗಿ ಕೆಲಸಗಳನ್ನು ಮಾಡ್ತಾನೋ ಅವನಿಗೆ ನಾನು ಫಲವನ್ನು ಕೊಡ್ತೀನಿ. ಆ ಫಲ ಏನು ಅಂತಂದರೆ ಸಂಸಾರ ಬಂಧನ ರೂಪ ಇದೆಯಲ್ಲ, ಅಂದರೆ ಜನನ ಮರಣ ರೂಪ ಅನ್ನೋದು, ಆ ಕರ್ಮ ಬಂಧನದಿಂದನೇ ನಾನು ಶಾಶ್ವತವಾಗಿ ಅವರಿಗೆ ಮುಕ್ತರನ್ನಾಗಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾನಲ್ಲ. ಆ ಸಾಧಕರಿಗಿಂತ ಅತ್ಯಂತ ವಿಪರೀತವಾಗಿ, ಅಂದರೆ ಅದಕ್ಕೆ ವಿರುದ್ಧವಾಗಿ ಯಾರು ನಡ್ಕೊಳ್ತಾರೋ, ಅಂದರೆ ಏನು, ಭಗವಂತನಿಗೆ ಸಮರ್ಪಣೆ ಮಾಡೋದಿಲ್ಲ, ಮತ್ತು ಶ್ರದ್ಧೆ ಇಡೋದಿಲ್ಲ, ಮತ್ತು ದೋಷ ದೃಷ್ಟಿಯನ್ನು ಇಟ್ಕೊಂಡಿರ್ತಾರೆ, ಅಂಥ ಮನುಷ್ಯರ ಗತಿಯನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಅವ್ರು ಹೇಗಿರ್ತಾರೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ಮೊದಲು ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿ, ಆದರೆ ಯಾರಾದರೂ ಈ ರೀತಿ ಮಾಡಲಿಲ್ಲ ಅಂತಂದರೆ ಅಂತ ಹೇಳಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ತು ಅನ್ನುವಂಥ ಪದವನ್ನು ಉಪಯೋಗ ಮಾಡಿದ್ದಾನೆ. ನೋಡಿ ಎಷ್ಟು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ ಭಗವಂತ ಅಂತಂದರೆ ನಾವು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಆಯಿತಾ. ಈಗ ಭಗವಂತನೇ ಸೃಷ್ಟಿ ಮಾಡಿರುವಂಥ ಈ ಒಂದು ವಿಶ್ವದಲ್ಲಿ ಭಗವಂತ ಹೇಗಿರಬೇಕು ಇಲ್ಲಿ ಅಂತ ಕೂಡ ಹೇಳಿದ್ದಾನೆ. ಈಗ ನಮ್ಮ ಮನೆಗೊಂದು ವಾಷಿಂಗ್ ಮಿಷಿನ್ ತಂದರೆ ಆ ವಾಷಿಂಗ್ ಮಿಷಿನ್ನ ನಮಗೆ ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ, ಹೊಸದು ಅಲ್ವಾ ನಮಗೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಒಂದು ಮ್ಯಾನ್ಯುಯಲನ್ನು ಇಟ್ಟಿರ್ತಾರೆ. ಏನು, ಇನ್ಸ್ಟ್ರಕ್ಷನ್ ಕೊಟ್ಟಿರುವಂಥ ಒಂದು ಬುಕ್ಲೆಟ್ ಇರುತ್ತೆ ಅಥವಾ ಪೇಜ್ ಇರುತ್ತೆ, ಅದನ್ನು ಕೊಡ್ತಾರೆ ನಮಗೆ. ಇದನ್ನು ಓದ್ಕೊಂಡು ಅದನ್ನು ಯೂಸ್ ಮಾಡೋದನ್ನು ಹೇಗೆ ಅಂತ ತಿಳ್ಕೊಳ್ಳಿ ಅಂತ. ಇಲ್ಲ ಅಂತಂದರೆ ಒಬ್ಬ ಅದ್ರ ಜೊತೆಗೆ ಬರ್ತಾನೆ.
ಅವನು ನಮಗೆ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಾನೆ ಈ ರೀತಿ ಯೂಸ್ ಮಾಡಬೇಕು ಅಂತ. ಅದೇ ರೀತಿ ಭಗವಂತನೇ ಸೃಷ್ಟಿ ಮಾಡಿರುವಂತಹ ಈ ಪ್ರಪಂಚದಲ್ಲಿ ಭಗವಂತ ಏನು ಮಾಡಿದ್ದಾನೆ, ಮ್ಯಾನ್ಯುಯಲ್ ಕೊಟ್ಟಿದ್ದಾನೆ. ಯಾವುದು ಆ ಮ್ಯಾನ್ಯುಯಲ್ ಅಂತಂದರೆ ಈ ಭಗವದ್ಗೀತೆ. ಇನ್ನು ಡೆಮಾನ್ಸ್ಟ್ರೇಷನ್ ಮಾಡೋದಕ್ಕೊಬ್ಬ ಬರ್ತಾನಲ್ಲ, ಆ ರೀತಿ ಈ ಪ್ರಪಂಚದಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡೋದಕ್ಕೆ ಯಾರು ಬರ್ತಾರೆ? ಗುರುಗಳು. ಅವರು ನಮಗೆ ದಾರಿಯನ್ನು ತೋರಿಸ್ತಾರೆ. ಹೇಗಿರಬೇಕು ಈ ಜಗತ್ತಲ್ಲಿ, ಹೇಗೆ ನಡ್ಕೋಬೇಕು, ಯಾಕೆ ಬಂದಿದ್ದೀವಿ, ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡುವಂಥ ಕೆಲಸವನ್ನು ಭಗವದ್ಗೀತೆ ಮಾಡುತ್ತೆ, ಅಥವಾ ಗುರುಗಳು, ಅಥವಾ ಸದ್ಭಕ್ತರು ಅಂತ ಹೇಳ್ತೀವಲ್ವಾ, ಸತ್ಸಂಗದಲ್ಲಿ ನಾವು ತಿಳ್ಕೊಳ್ಳುವಂಥ ವಿಚಾರ ಏನು, ಈ ಜಗತ್ತಲ್ಲಿ ನಾವು ಹೇಗಿರಬೇಕು, ಯಾರು ಸೃಷ್ಟಿ ಮಾಡಿರೋದು, ಈ ಜಗತ್ತು ಯಾಕೆ ಸೃಷ್ಟಿ ಮಾಡಿದ್ದಾನೆ, ಹೇಗೆ ಸೃಷ್ಟಿ ಮಾಡಿದ್ದಾನೆ, ನಾವು ಯಾಕೆ ಇಲ್ಲಿದ್ದೀವಿ, ಯಾಕೆ ಬಂದಿದ್ದೀವಿ, ಅಥವಾ ನಾವು ಹೇಗಿರಬೇಕಿಲ್ಲಿ, ಎಲ್ಲವನ್ನ ಹೇಳ್ಕೊಡೋದು ಯಾರು ಅಂತಂದರೆ ಭಾಗವತ. ಒಂದು ಪುಸ್ತಕ ಭಾಗವತ, ಇನ್ನೊಬ್ಬ ಭಕ್ತ ಭಾಗವತ ಅಂತಿದೆ. ಈ ಎರಡೂ ನಮಗೆ ಹೇಳ್ಕೊಡುತ್ತೆ, ಆಯಿತಾ, ಹೇಗಿರಬೇಕು ಅಂತಂದ್ಬಿಟ್ಟು. ಅದನ್ನು ನಾವು ತಿಳ್ಕೊಳ್ಳೋದಷ್ಟೇ ಅಲ್ಲ, ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.